ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅಂತ ತುಂಬ ಕನ್ಫ್ಯೂಷನ್ನಲ್ಲೇ ಇನ್ನೂ ಎಷ್ಟೋ ಜನ ಇದ್ದಾರೆ. ಇದರ ಬಗ್ಗೆ ಖುದ್ದಾಗಿ CM ಸಿದ್ದರಾಮಯ್ಯನವರೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆಲ್ಲರಿಗೂ ಈ ತಿಂಗಳು ಅಂದರೆ ಜೂನ್ 18ನೇ ತಾರೀಕಿಗೆ ಎಕ್ಸ್ಟ್ರಾ 2,000 ಬರುತ್ತೆ. ಹಾಗಾದರೆ ಆ 2,000 ಯಾವುದು, ಯಾವ ರೀತಿ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಸೊ ಸ್ನೇಹಿತರೆ, ಲೋಕಸಭಾ ಚುನಾವಣೆಗಿಂತ ಮೊದಲು ನಿಮಗೆಲ್ಲರಿಗೂ ಆರಾಮಾಗಿ 2,000 ರೂಪಾಯಿ ಬರ್ತಾಯಿತ್ತು. ಸೊ ಚುನಾವಣೆ ನಂತರ ನಿಮಗೆಲ್ಲರಿಗೂ ಕನ್ಫ್ಯೂಷನ್ ಇದೆ, ಇನ್ನು ಮುಂದೆ 2,000 ರೂಪಾಯಿ ಹಣ ಬರುತ್ತಾ ಬರಲ್ವಾ ಅಂತ. ಇವಾಗ ಕೇಂದ್ರ ಸರ್ಕಾರದಿಂದ ನಿಮಗೆ 2,000 ಹಣ ಬರುತ್ತೆ. ಸೊ ಇದು ಯಾರಿಗೆ ಬರುತ್ತೆ, ಮಹಿಳೆಯರಿಗೆ ಬರುತ್ತಾ, ಯಾರಿಗೆ ಬರುತ್ತೆ ಅಂತ ನಿಮಗೆಲ್ಲ ತುಂಬ ಗೊಂದಲ ಇರ್ಬೋದಲ್ವಾ. ಸೊ ಇದನ್ನು ಜೂನ್ 18 ರಿಲೀಸ್ ಡೇಟ್ ಅಂತ ತಿಳಿಸಿದ್ದಾರೆ. ಇದು 2,000 ಯಾರಿಗೆ ಬರುತ್ತೆ ಅಂತಂದರೆ ರೈತರಿಗೆ ಮಾತ್ರ ಬರುತ್ತೆ. ಇದು ನಮ್ಮ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ ಅಡಿ ಇದನ್ನು ರೈತರಿಗೆ ಮೊದಲು ಕೇಂದ್ರ ಸರ್ಕಾರದವರು ನೀಡ್ತಾಯಿದ್ರು. ಸೊ ಈಗ ಮತ್ತೆ ಚುನಾವಣೆ ಮುಗಿದ ನಂತರ ಮತ್ತೆ BJP ಸರ್ಕಾರ ಬಂದಿದೆಯಲ್ಲ, ಸೊ ಕೇಂದ್ರ ಸರ್ಕಾರದಿಂದ ಇವರು ಮತ್ತೆ ಅದನ್ನೇ PM ಕಿಸಾನ್ ಯೋಜನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇದು ಯಾರ್ಯಾರಿಗೆಲ್ಲ 2,000 ಅಂದರೆ ರೈತರಿಗೆ ಮಾತ್ರ ಇದು 2,000 ಹಣ ಬರುತ್ತೆ. ಸೊ ಅದು ರಿಲೀಸ್ ಡೇಟ್ ಜೂನ್ 18 ಅಂತ ತಿಳಿಸಿದ್ದಾರೆ. ಸೊ ಹಾಗೆ ನಮ್ಮ ಇದು ಗೃಹಲಕ್ಷ್ಮಿ ಯೋಜನೆಗೆ ಬಂದರೆ 11ನೇ ಕಂತಿನ ಹಣದ ಬಗ್ಗೆ ನಮ್ಮ CM ಸಿದ್ದರಾಮಯ್ಯನವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಏನಂತಂದರೆ, ಸೊ ಮೊದಲು ನಿಮಗೆ ಚುನಾವಣೆಗಿಂತ ಮೊದಲು ಹೇಗೆ ನಿಮಗೆ 2,000 ರೂಪಾಯಿ ತಿಂಗಳು ಬರ್ತಿತ್ತಲ್ಲ, ಸೊ ಅದೇ ಥರ ನಿಮಗೆ ಪ್ರತಿ ತಿಂಗಳು ಇನ್ನು ಮುಂದೆ 2,000 ಹಣ ತಪ್ಪದೆ ಬರುತ್ತೆ. ಸೊ ಏನು ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ರಲ್ಲ, ಸೊ ಯಾರ್ಯಾರೆಲ್ಲ ಫಾರ್ಮ್ ಸಬ್ಮಿಟ್ ಮಾಡಿದ್ರು, ಯಾರ್ಯಾರಿಗೆ ಬರ್ತಾ ಇತ್ತು ಪ್ರತಿ ತಿಂಗಳು, ಸೊ ಅವ್ರಿಗೆಲ್ಲ ಬರೋಕ್ಕೆ ಇದು 2,000 ಕಂಟಿನ್ಯೂ ಆಗುತ್ತೆ. ಏನು ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಅಂದರೆ CM ಸಿದ್ದರಾಮಯ್ಯನವರು ಅದನ್ನು ಟ್ವೀಟ್ ಮಾಡಿರೋದನ್ನು. ಸೊ ಇದೇ ರೀತಿ ಅಪ್ಡೇಟ್ಸ್ಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಈಗ ಸ್ಕ್ರೀನ್ ಮೇಲೆ ನಾನು ಅದೊಂದು ಇದನ್ನು ಹಾಕ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಸೊ ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು. ಶೇರ್ ಮಾಡಿ.